ಈ ದೋಸೆ ಹಾಕ್ತಿರೋದನ್ನು ನೋಡಿದರೆ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಯಾವುದೋ ಹೋಟ್ಲಲ್ಲಿ ಮಸಾಲೆ ದೋಸೆ ಹಾಕ್ತಿದ್ದಾರೇನೋ ಅಂತ ಅನಿಸ್ತಿದೆ ಅಲ್ವಾ? ಖಂಡಿತವಾಗ್ಲೂ ನಾನು ಕೂಡ ಇವತ್ತು ತೋರ್ಸೋಕೆ ಹೊರಟಿರೋದು ಕೂಡ ಪರ್ಫೆಕ್ಟ್ ಆಗಿರೋ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಮಸಾಲೆ ದೋಸೆ ಅಂತ. ನಾನಿಲ್ಲಿ ಮಸಾಲೆಯೊಂದಿಗೆ ಈ ದೋಸೆ ರೆಸಿಪಿನ ತೋರಿಸ್ತಿದ್ದೀನಿ. ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ. ಈ ದೋಸೆಗೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದಂತ ಮೊದಲಿಗೆ ನೋಡೋಣ. ನಾನಿಲ್ಲಿ ಒಂದು 2 ಕಪ್ನಷ್ಟು, ನೀವು ಯಾವ ಅಕ್ಕಿನ ಬಳಸ್ತೀರೋ ದೋಸೆಗೆ ಆ ಅಕ್ಕಿನ ಹಾಕ್ಕೊಳ್ಳಿ. 2 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಉದ್ದಿನಬೇಳೆ, ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಗಟ್ಟಿ ಅವಲಕ್ಕಿ, ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ. ಇಷ್ಟಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಹೋಟೆಲ್ ಶೈಲಿಯಲ್ಲಿ ದೋಸೆ ಬ್ಯಾಟರು ರೆಡಿ ಆಗುತ್ತೆ. ಇದನ್ನು ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿರೋ ನೀರನ್ನು ಹಾಕಿ ಒಂದು 4 ರಿಂದ 5 ಗಂಟೆ ನೆನೆಯಕ್ಕೆ ಬಿಡ್ತೀನಿ ನಾನು, ಮುಚ್ಚಳ ಮುಚ್ಚಿ. ಸೊ ನೋಡ್ತಿರ್ಬೋದು ಇಲ್ಲಿ 4 ರಿಂದ 5 ಗಂಟೆ ಬಿಟ್ಟಿದ್ದೆ, ಚೆನ್ನಾಗಿ ನೆನೆದಾಗಿದೆ. ಇವಾಗ ಇದು ಹಿಟ್ಟು ರುಬ್ಬಲಿಕ್ಕೆ ರೆಡಿಯಾಗಿದೆ. ಇದನ್ನು ನೀರನ್ನು ಏನಿದೆ ಡ್ರೈನ್ ಮಾಡಿಕೊಂಡು ಇದನ್ನು ರುಬ್ಬೋಕ್ಕೆ ಹಾಕ್ಕೊಳ್ತೀನಿ ನಾನು. ಒಂದು 2 ರಿಂದ 3 ಪೋರ್ಷನ್ನಾಗಿ ರುಬ್ಬಲಿಕ್ಕೆ ಹಾಕ್ಕೊಳ್ತೀನಿ. ಹಿಟ್ಟನ್ನು ಯಾವುದೇ ಕಾರಣಕ್ಕೂ ತರಿಯಾಗಿ ರುಬ್ಲಿಕ್ಕೆ ಹೋಗಬೇಡಿ. ತುಂಬಾ ನುಣ್ಣಗೆ ರುಬ್ಬಬೇಕಾಗತ್ತೆ. ಆವಾಗಲೇ ನಿಮಗೆ ಹೋಟೆಲ್ ಥರ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ಎಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಅಂತ. ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಕೊಂಡು ಎಲ್ಲ ಹಿಟ್ಟನ್ನು ನೀವು ಯಾವುದೇ ರೀತಿ ಸ್ಪೂನ್ನ ಬಳಕೆ ಮಾಡ್ದೇ ಈ ಥರ ಕೈಯಿಂದನೇ ಚೆನ್ನಾಗಿ ಈ ಥರ ಕಲಕಿ ಒಂದು ನಿಮಿಷನಾದರೂ ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಓವರ್ನೈಟು ನೆನೆಯಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ಮಸಾಲೆ ಪುಡಿ ಬೇಕಲ್ವಾ ದೋಸೆಗೆ, ಮಸಾಲೆ ದೋಸೆಗೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇದ್ರ ಮೆಜರ್ಮೆಂಟ್ಸ್ ಏನಿದೆ ನಾನು ಪಕ್ಕಕ್ಕೆ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಕಡಲೆ ಬೀಜ ತೊಗೊಂಡಿದ್ದೀನಿ, ಹಾಗೆ ಧನಿಯಾ, ಹಾಗೆ ಕಡಲೆಪಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಕ್ಕರೆ, ಹಾಗೆ ಒಣಮೆಣಸಿನ್ಕಾಯಿ, ಖಾರ ಇಷ್ಟ ಇರೋರು ಜಾಸ್ತಿ ಹಾಕ್ಕೊಳ್ಬೋದು, ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ರುಚಿಗೆ ಎಷ್ಟು ಬೇಕು ನಿಮಗೆ ಈ ಮೆಜರ್ಮೆಂಟ್ಸ್ಗೆ ಅಷ್ಟು ಉಪ್ಪು. ಇದನ್ನು ಇವಾಗ ಈ ಪ್ರೊಸೀಜರ್ನ ಫಾಲೋ ಮಾಡಿದರೆ ನಿಮಗೆ ಹೋಟೆಲ್ ಸ್ಟೈಲ್ ಬರೋದು. ಇಷ್ಟೇ ವಿಡಿಯೋ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಏನಕ್ಕಂದರೆ ಇದು ಪ್ರೊಸೀಜರ್ ಇದೆ. ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ಪುಡಿ ಬರಬೇಕಂದ್ರೆ ನಿಮಗೆ ಈ ಥರ ಸಪ್ರೇಟಾಗಿ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೊದಲಿಗೆ ಕೊಬ್ಬರಿ, ಕರಿಬೇವು ಮತ್ತು ಜೀರಿಗೆ ಹುರ್ಕೊಂಡಾಯಿತು. ಆಮೇಲೆ ಮೆಣಸಿನ್ಕಾಯಿ, ಈ ಧನಿಯಾ, ಇದೆಲ್ಲನೂ ಉಳಿದಿರೋಂಥ ಎಲ್ಲ ಪದಾರ್ಥಗಳನ್ನು ಈ ಕಡಲೆಪಪ್ಪು ಒಂದನ್ನು ಬಿಟ್ಟು, ಬೆಳ್ಳುಳ್ಳಿ, ಕಡಲೆಪಪ್ಪು ಬಿಟ್ಟು ಉಳಿದಿರೋ ಎಲ್ಲ ಪದಾರ್ಥಗಳನ್ನು ಈ ಥರ ಸಪ್ರೇಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು, ಆವಾಗಲೇ ನಿಮಗೆ ಜಾಸ್ತಿ ದಿನ ಬರೋದಿದು. ಇವಾಗ ಇದು ಚೆನ್ನಾಗಿ ಆರೋಕ್ಕೆ ಬಿಟ್ಟು 1 ಗಂಟೆ ಇದಕ್ಕೆ ನಾನು ಕಡಲೆಪಪ್ಪು ಸೇರಿಸ್ಕೊಳ್ತೀನಿ. ಇನ್ನೇನು ರುಬ್ಕೊಳ್ತೀವಿ ಅನ್ನೋವಾಗ ಸಕ್ಕರೆ ಮತ್ತು ಉಪ್ಪು ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು 3 ರಿಂದ 4 ಪೋರ್ಷನ್ ಆಗಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ಇಷ್ಟು ನುಣ್ಣಗೆ ಪುಡಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಉಪ್ಪು ಮತ್ತು ಸಕ್ಕರೆ ಕೂಡ ಸೇರಿಸ್ಕೊಂಡು ಇನ್ನೊಂದು 2 ಸರಿ ರುಬ್ಕೊಂಡ್ರೆ ಇದು ಮಸಾಲೆ ಚಟ್ನಿ ಪುಡಿ ರೆಡಿ ಆಯಿತು ನಿಮಗೆ. ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟೆ ಇದನ್ನು ಆರೋಕ್ಕೆ ಬಿಡಬೇಕು ಒಂದು 4 ರಿಂದ 5 ಗಂಟೆ. ಆವಾಗಲೇ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಸೊ ಇವಾಗ ಇದು ರೆಡಿ ಆಯಿತು ಮಸಾಲೆ ದೋಸೆಗೆ ಮಸಾಲೆ ಪುಡಿ. ಇವಾಗ ಮಸಾಲೆ ದೋಸೆ ಮಾಡೋದು ನೋಡೋಣ. ಇಲ್ಲಿ ಬ್ಯಾಟರ್ ಕೂಡ ಚೆನ್ನಾಗಿ ಉಬ್ಕೊಂಡು ರೆಡಿಯಾಗಿದೆ ಓವರ್ನೈಟು. ಈ ಬ್ಯಾಟರ್ನಲ್ಲಿ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಿ, ಉಳಿದಿರೋ ಹಿಟ್ಟನ್ನು ಉಪ್ಪು ಸೇರಿಸ್ದೇನೆ ಬೇರೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ. ಆವಾಗಲೇ ನಿಮಗೆ ಮತ್ತೆ ಮಾಡ್ಕೊಳ್ಳಿಕ್ಕೆ ಅದು ಹಿಟ್ಟು ಚೆನ್ನಾಗಿರೋದು. ನಾನು ಕೂಡ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಬ್ಯಾಟರ್ ರೆಡಿ ಇದೆ. ಇವಾಗ ನೋಡೋಣ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಗರಿ ಗರಿ ಆದ ಮಸಾಲೆ ದೋಸೆ ಮಾಡೋದು ಅಂತ. ಸೊ ನೋಡಿಲ್ಲಿ ಈ ಥರ ಮಸಾಲೆ ದೋಸೆನ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ದೋಸೆನ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆನೋ ಅಥವಾ ಬೆಣ್ಣೆನೋ ಹಾಕ್ಕೊಂಡು ನೋಡಿ ಇಲ್ಲಿ ಮಸಾಲೆ ಪುಡಿ ರೆಡಿಯಾಗಿದೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟೆ ಇದನ್ನು ದೋಸೆನ ಚೆನ್ನಾಗಿ ಗರಿ ಗರಿ ಆಗೋಕ್ಕೆ ಬಿಡಿ. ಇವಾಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ನಾನಿವಾಗ ಮಸಾಲೆ ದೋಸೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ಇವತ್ತಿನ ಈ ರೆಸಿಪಿ?
ನಿಮಗೆ ಇದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.